ಅಶ್ಲೀಲ ವಿಡಿಯೋ ವೈರಲ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ರಾತ್ರಿ ಇಡೀ ಎಸ್ಐಟಿ ಕಚೇರಿಯಲ್ಲೇ ಪ್ರಜ್ವಲ್ ವಾಸ್ತವ್ಯ ಹೂಡಿದ್ದಾರೆ. 12:45ಕ್ಕೆ ಅವರು ಬೆಂಗಳೂರಿಗೆ ಲ್ಯಾಂಡ್ ಆಗ್ತಾರೆ. 2 ಗಂಟೆ ಸುಮಾರಿಗೆ ಅವರನ್ನ ಎಸ್ಐಟಿ ಕಚೇರಿಗೆ ಕರೆತರಲಾಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಎಸ್ಐಟಿ ಕಚೇರಿಯಲ್ಲೇ ಇದ್ದಾರೆ. ಪ್ರಜ್ವಲ್ಗೆ ತಂದೆ ಉಳಿದಿದ್ದ ಸ್ಥಳದಲ್ಲೇ ವಾಸ್ತವ್ಯಕ್ಕೆ ಅವಕಾಶವನ್ನ ಎಸ್ಐಟಿ ಅಧಿಕಾರಿಗಳು ಕೊಟ್ಟಿದ್ದಾರೆ. ರೇವಣ್ಣಗೆ ನೀಡಿದ್ದ ದಿಂಬು ಬೆಡ್ಶೀಟ್ ಅನ್ನ ಎಸ್ಐಟಿ ಅಧಿಕಾರಿಗಳು ಪುತ್ರ ಪ್ರಜ್ವಲ್ಗೂ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಈ ಪ್ರಕರಣದ ಕಂಟಿನ್ಯೂಸ್ ಕವರೇಜ್ ನ್ಯೂಸ್ ಫಸ್ಟ್ ಮಾಡ್ತಾ ಇದೆ. ಸೊ ಈಗ ನಮ್ಮ ಇಬ್ಬರು ಪ್ರತಿನಿಧಿಗಳು ಕೂಡ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಸಂದೇಶ್ ಎಸ್ಐಟಿ ಕಚೇರಿಯಿಂದ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಬೌರಿಂಗ್ ಹಾಸ್ಪಿಟಲ್ ಇಂದ ಚಂದ್ರಶೇಖರ್ ಕೂಡ ಇದ್ದಾರೆ. ಚಂದ್ರಶೇಖರ್ನ ನಿಮ್ಮನ್ನು ಮಾತನಾಡ್ತೀನಿ. ಆದ್ರೆ ಮೊದಲಿಗೆ ಸಂದೇಶ್, ಏನೆಲ್ಲ ಆಗ್ತಾ ಇದೆ ಎಸ್ಐಟಿ ಕಚೇರಿಯಲ್ಲಿ, ಇವತ್ತು ಆಗ್ಬೇಕಾಗಿರುವಂತಹ ಪ್ರೊಸೀಜರ್ಸ್ ಗಳೇನು? ಸಭಾ ಈಗಾಗಲೇ ನಿನ್ನೆ ತಡರಾತ್ರಿ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಐಟಿ ಕಚೇರಿಗೆ ಎಸ್ಐಟಿ ಅಧಿಕಾರಿಗಳು ಕರೆದುಕೊಂಡು ಬರ್ತಾರೆ. ಈಗಾಗಲೇ ಅವರನ್ನ ಕರೆದುಕೊಂಡು ಬಂದು ರಾತ್ರಿ ಯಾವುದೇ ರೀತಿಯ ವಿಚಾರಣೆಯನ್ನ ಮಾಡದೆ ಅವರಿಗೆ ವಿಶ್ರಾಂತಿಯನ್ನು ನೀಡಲಾಗಿದೆ. ಅಂದ್ರೆ ನಿದ್ರೆಗೆ ಜಾರಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ಅವರು ಕೂಡ ಮನವಿಯನ್ನ ಮಾಡ್ಕೊಳ್ತಾರೆ. ನಾನು ಪ್ರಯಾಣವನ್ನ ಮಾಡಿದ್ದೆ ಅಂತ ಮನವಿ ಮಾಡಿದಂತ ಹಿನ್ನೆಲೆಯಲ್ಲಿ ಈಗ ಸದ್ಯ ಅವರಿಗೆ ನಿದ್ರೆಗೆ ಈಗಾಗಲೇ ಅವಕಾಶವನ್ನ ಕೊಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾತ್ರಿ ಬೆಡ್ಶೀಟ್ ಹಾಗೆ ದಿಂಬನ್ನ ಕೊಟ್ಟಿದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಇದಲ್ಲದೆ ಕೂಡ ರೇವಣ್ಣ ಅವರು ವಾಸ್ತವ್ಯ ಹೂಡಿದಂತ ಅಥವಾ ರೇವಣ್ಣ ಅವರು ಇದ್ದಂತಹ ಒಂದು ಕೊಠಡಿಯನ್ನೇ ಇವ್ರಿಗೂ ಕೂಡ ನೀಡಲಾಗಿದೆ. ಅಂದ್ರೆ ಪ್ರಮುಖವಾಗಿರುವಂತದ್ದು, ಈ ಹಿಂದೆ ರೇವಣ್ಣ ಅವರು ಕೂಡ ಎಸ್ಐಟಿ ಕಚೇರಿಯಲ್ಲಿದ್ರು. ಆ ಸಂದರ್ಭದಲ್ಲಿ ರೇವಣ್ಣ ಅವರಿಗೆ ಯಾವ ಕೊಠಡಿಯನ್ನ ಕೊಟ್ಟಿದ್ರು ಅದೇ ಕೊಠಡಿಯನ್ನ ಸದ್ಯ ರೇವಣ್ಣ ಅವರಿಗೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ನೀಡಲಾಗಿತ್ತು. ಜೊತೆಗೆ ಈಗಾಗಲೇ ದಿಂಬು ಮತ್ತೆ ಬೆಡ್ಶೀಟ್ ಅನ್ನ ಕೂಡ ಕೊಟ್ಟಿರೋದ್ರಿಂದ ಈಗ ಇಲ್ಲಿ ವಾಸ್ತವ್ಯವನ್ನ ಅಥವಾ ನಿದ್ರೆಗೆ ಜಾರಿದ್ರು. ಈಗ ಬೆಳಗ್ಗೆ 9 ಗಂಟೆಯ ನಂತರ ಅವರ ವಿಚಾರಣೆ ಆರಂಭವಾಗುತ್ತೆ. ಪ್ರಮುಖವಾಗಿರುವಂತದ್ದು ಈಗ ಅವರ ಒಂದು ಸ್ಟೇಟ್ಮೆಂಟ್ ಅನ್ನ, ಅಂದ್ರೆ 3 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ 161 ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾರೆ. ಅದಾದ ನಂತರ ಬೋರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಲಾಗುತ್ತೆ. ಮೆಡಿಕಲ್ ಚೆಕಪ್ ಅಂದ್ರೆ ರೆಗ್ಯುಲರ್ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಿ ಅದಾದ ನಂತರ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಇಲ್ಲಿ 161 ಸ್ಟೇಟ್ಮೆಂಟ್ ನಲ್ಲಿ ಕೊಟ್ಟಂತ ಹೇಳಿಕೆಯ ಅಂದ್ರೆ ಏನು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ ಆ ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ ಇವರನ್ನ ಕಸ್ಟಡಿಗೆ ಕೇಳುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಲಿದ್ದಾರೆ. ಸಭಾ ಓಕೆ, ಪ್ರಶ್ನೆ ಇರುವಂತದ್ದು ಸಂದೇಶ್, ಅವರಿಗೆ ಪೊಲೀಸ್ ಕಸ್ಟಡಿನ ಅಥವಾ ಎಸ್ಐಟಿ ಕಸ್ಟಡಿಗೆ ನೀಡುವಂತಹ ಸಾಧ್ಯತೆಗಳು ಹೆಚ್ಚಿದಾವ ಅಂತ ಏನ್ ಅನ್ಸುತ್ತೆ? ಸಭಾ, ಇಲ್ಲಿ ಪ್ರಮುಖವಾಗಿರುವಂತದ್ದು 3 ಗಂಭೀರವಾದ ಪ್ರಕರಣಗಳಿದೆ. ಅಂದ್ರೆ 376 ಅಡಿಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿರೋದ್ರಿಂದ ಈ 3 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಮಧ್ಯಾಹ್ನ ನ್ಯಾಯಾಲಯಕ್ಕೆ ರಿಮ್ಯಾಂಡ್ ಅರ್ಜಿಯನ್ನು ಸಲ್ಲಿಸ್ತಾರೆ. 3 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದ ಒಂದು ರಿಮ್ಯಾಂಡ್ ಅರ್ಜಿಯನ್ನ ಇವತ್ತು ಮಧ್ಯಾಹ್ನ ಎಸ್ಐಟಿ ಅಧಿಕಾರಿಗಳು ಸಲ್ಲಿಸ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಹಿತಿಯನ್ನು ಸಂಗ್ರಹಿಸ್ತಾ ಇರೋದ್ರಿಂದ ಆ ಮಾಹಿತಿಯ ಆಧಾರದ ಮೇಲೆ ಯಾವ ಕಾರಣಕ್ಕಾಗಿ ಇವರು ನಮಗೆ ಕಸ್ಟಡಿಗೆ ಬೇಕು ಅನ್ನೋ ಮಾಹಿತಿಯನ್ನ ಮೆನ್ಷನ್ ಮಾಡಿ ಆ ಒಂದು ರಿಮ್ಯಾಂಡ್ ಅರ್ಜಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡ್ತಾರೆ. ಸಲ್ಲಿಕೆ ಮಾಡಿದಂತ ಸಂದರ್ಭದಲ್ಲೂ ಕೂಡ 3 ಗಂಭೀರ ಪ್ರಕರಣಗಳಿದೆ. ಗಂಭೀರ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಸ್ಥಳಗಳಲ್ಲಿ, ಯಾಕಂದ್ರೆ ನಿರಂತರವಾಗಿ ಅತ್ಯಾಚಾರವನ್ನು ಎಸಗಿದ್ದಾರೆ ಅಂತ ಹೇಳಿರೋದ್ರಿಂದ ಬೇರೆ ಬೇರೆ ಸ್ಥಳಗಳಲ್ಲಿ ಅಂದ್ರೆ ಹಾಸನದ MP ಕ್ವಾರ್ಟರ್ಸ್ ಆಗಿರ್ಬೋದು, ಜೊತೆಗೆ ಪಡವಲ ಹಿಪ್ಪೆಯ ಫಾರ್ಮ್ ಹೌಸ್ ಆಗಿರ್ಬೋದು, ಗನ್ನಿಕಡದ ಫಾರ್ಮ್ ಹೌಸ್ ಆಗಿರ್ಬೋದು, ಹೊಳೆ ನರಸೀಪುರದ ನಿವಾಸ ಆಗಿರ್ಬೋದು, ಎಲ್ಲ ಕಡೆಗಳಿಗೂ ತೆರಳಿ ಅಲ್ಲಿ ಸ್ಥಳ ಮಹಜರನ್ನ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವೆಲ್ಲವನ್ನು ಕೂಡ ಮೆನ್ಷನ್ ಮಾಡಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಡೇಸ್ ಅಂದ್ರೆ ಒಬ್ಬ ಆರೋಪಿಯನ್ನ 14 ದಿನಗಳ ವರೆಗೂ ಕೂಡ ಕಸ್ಟಡಿಗೆ ಕೇಳಬಹುದು. ಅದೇ ಗರಿಷ್ಠವಾದ ಒಂದು ದಿನಗಳು ಅಥವಾ ಅಷ್ಟು ಮ್ಯಾಕ್ಸಿಮಮ್ ಡೇಸ್ ಅನ್ನ ಮಾತ್ರ ಕೇಳೋಕೆ ಸಾಧ್ಯ ಇರೋದು. ಹಾಗಾಗಿ ಫುಲ್ ಮ್ಯಾಕ್ಸಿಮಮ್ ಡೇಸ್ ಅನ್ನ ಎಸ್ಐಟಿ ಅಧಿಕಾರಿಗಳು ಕಸ್ಟಡಿಗೆ ಕೇಳ್ತಾರೆ. 14 ದಿನಗಳ ಕಾಲ ಕಸ್ಟಡಿಗೆ ಕೊಡಿ ಅಂತ ಕೇಳ್ತಾರೆ. ಆದ್ರೆ ನ್ಯಾಯಾಧೀಶರು ರಿಮ್ಯಾಂಡ್ ಅರ್ಜಿಯಲ್ಲಿರುವಂತಹ ಮಾಹಿತಿಯ ಆಧಾರದ ಮೇಲೆ ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೊಡಬೇಕು ಅನ್ನೋದನ್ನ ಅಲ್ಲಿ ನಿರ್ಧರಿಸ್ತಾರೆ. ಹಾಗಾಗಿ ಮುಂದಿನ ಹಂತದಲ್ಲಿ ಆಲ್ಮೋಸ್ಟ್ ಪೊಲೀಸ್ ಕಸ್ಟಡಿಗೆ ಅವರನ್ನ ಕೊಡಲಾಗುತ್ತೆ. ಅಂದ್ರೆ ನ್ಯಾಯಾಧೀಶರು ಪೊಲೀಸ್ ಕಸ್ಟಡಿಗೆ ಅವರನ್ನ ಕೊಡ್ತಾರೆ. ಆದ್ರೆ ಎಷ್ಟು ದಿನಗಳವರೆಗೆ ಕಸ್ಟಡಿಗೆ ಕೊಡ್ತಾರೆ ಅನ್ನೋದು ಇಲ್ಲಿ ಕುತೂಹಲಕಾರಿ ಅಂಶ. ಸಭಾ ರೈಟ್ ಸಂದೇಶ್, ಧನ್ಯವಾದ ಡೀಟೇಲ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.